ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಂಡೇ ಸ್ಪೆಷಲ್ ನಾನ್ ವೆಜ್, ಹಂಗಾಗಿ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಯಜಮಾನರು ಹೋಗಿದ್ದಾರೆ, ಏನೇನು ತರ್ತಾರೆ ಗೊತ್ತಿಲ್ಲ. ಇವಾಗ ಫೋನ್ ಬಂತು, ಬೋಟಿ ತರ್ತಾಯಿದ್ದೀನಿ, ಬಿಸಿನೀರಿಡು ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿದ್ರು. ಸೊ ಇವತ್ತು ಬೋಟಿ ಸಾಂಬಾರು ಗೊಜ್ಜು ಏನು ಮಾಡ್ತೀನೋ ಗೊತ್ತಿಲ್ಲ. ಏನೇ ಮಾಡಿದ್ರೂ ರೆಸಿಪಿ ಶೇರ್ ಮಾಡ್ಕೊತೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಟೈಮ್ ಬಂದು ಇವಾಗ 8 o'clock ಆಗಿದೆ. ನಾನು ಎದ್ದು ಫ್ರೆಶಪ್ ಆಗಿದ್ದೀನಿ. ನನ್ನ ಮಗಳು ಎದ್ದಿಲ್ಲ, ನಾ ಬೆಡ್ಡೆಲ್ಲ ಕ್ಲೀನ್ ಮಾಡಿಲ್ಲ, ಹಾಗೆ ಹೆಂಗಂದರೆ ಹಂಗಿದೆ. ಸೊ ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಎದ್ದೊಳ್ತಾರೆ ಎಲ್ಲರೂ. ಹಾಗಾಗಿ ಮಲಗಲಿ ಅಂತ ನಾನು ಬಿಟ್ಟಿದ್ದೀನಿ, ನನ್ನ ಕೆಲಸಗಳು ಮಾಡ್ಕೊಳ್ಳೋಣ ಅಂಥೇಳಿ. ನನಗೆ ನಿದ್ದೆನೇ ಬಂದಿಲ್ಲ, ಎದ್ದೆ ನಾನು 6:30ಗೆ ಎದ್ದು ಹಾಗೆ ಮೊಬೈಲ್ ನೋಡ್ಕೊಂಡಿದ್ದೆ. ಸೊ ಇವಾಗ ಅಡುಗೆ ಮಾಡೋಣ, ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಣ ಅಂದ್ಕೊಂಡೆ. ಏನು ಬ್ರೇಕ್ಫಾಸ್ಟ್ ಬೇಡ, ನಾನ್ ವೆಜ್ ತರ್ತೀನಿ, ಅಡುಗೆನೇ ಮಾಡು ಅಂತ ಹೇಳಿದ್ರು ಯಜಮಾನರು. ಹಾಗಾಗಿ ಏನೇನು ತರ್ತಾರೆ ನೋಡೋಣ. ನಾನು ಮಟನ್ ತೊಗೊಂಬನ್ನಿ, ಬಿರಿಯಾನಿ ಮಾಡೋಣ ಅಂತ ಹೇಳಿದ್ದೆ. ಸೊ ಏನೇನು ತರ್ತಾರೋ ಗೊತ್ತಿಲ್ಲ. ಏನು ತಂದ್ರೇನೋ ರೆಸಿಪಿನ ಎಲ್ಲನೂ ಶೇರ್ ಮಾಡ್ಕೊತೀನಿ. ಇವತ್ತು ನಾನ್ ವೆಜ್ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಹೋಗಿ ಏನೇನು ಬೇಕೋ ಎಲ್ಲ ಕಟ್ ಮಾಡ್ಕೊತೀನಿ. ಅವ್ರು ತಂದಮೇಲೆ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ನಮ್ಮ ಯಜಮಾನ್ರು ಫಿಶ್ ತರೋದಕ್ಕೆ ಅಂತ ಹೋಗಿದ್ರು, ಅವ್ರಿಗೆಲ್ಲೂ ಫಿಶ್ ಸಿಕ್ಕಿಲ್ಲ. ಸೊ ಹಂಗಾಗಿ ಚಿಕನ್ನು ಮತ್ತು ಬೋಟಿ ತಂದಿದ್ದಾರೆ, ಮಟನ್ನು ತಂದಿಲ್ಲ. ಬೋಟಿ ಸಾಂಬಾರು ಮಾಡು ಅಂತೇಳಿ. ಸೊ ಅಲ್ಲೇ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ರು. ನಾವು ಮನೆಯಲ್ಲಿ ಮತ್ತೊಮ್ಮೆ ಬಿಸಿನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀರಿ ಅಷ್ಟೇ. ಅಲ್ಲೇ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು. ಸೊ ಬಿಸಿನೀರಲ್ಲಿ ನಾವು ಒಂದ್ಸತಿ ಚೆನ್ನಾಗಿ 1-2 ನಿಮಿಷ ಬಿಟ್ಟು ತೊಳ್ದು ಕ್ಲೀನ್ ಮಾಡ್ಕೊತಾ ಇದ್ರಿ, ಅಂದರೆ ಕಟ್ ಮಾಡ್ಕೊತಾ ಇದ್ರಿ. ಸೊ ಇವಾಗ ಬಂದು ಬಿರಿಯಾನಿ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಡ್ಯೂಟಿ ಇರೋದ್ರಿಂದ ಅವರು ಇದೆಲ್ಲ ತಂದು ಕೊಟ್ಟು ಹೊರಡ್ತಾ ಇದ್ದಾರೆ. ಸೊ ಬಿರಿಯಾನಿ ಆದ್ರೂ ತಿನ್ಕೊಂಡು ಹೋಗ್ಲಿ ಅಂತೇಳಿ ಬೇಗ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬಿರಿಯಾನಿ ರೆಸಿಪಿ ತುಂಬಾ ಸತಿ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಡೀಟೇಲ್ ಆಗಿ ಏನು ಇಲ್ಲಿ ವಿಡಿಯೋ ಮಾಡಿಲ್ಲ. ಎಣ್ಣೆ, ಮಸಾಲಾ ಐಟಮು, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಚಿಕನ್ ಹಾಕೊಂಡು ಚಿಕನ್ಗೆ ಬೇಯೋದಿಕ್ಕೆ ಉಪ್ಪು ಮತ್ತೆ ಅರಿಶಿನ, ಖಾರದ ಪುಡಿ, 1 ಪ್ಯಾಕೆಟ್ ಚಿಕನ್ ಬಿರಿಯಾನಿ ಪೌಡರ್ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾರ್ಮಲ್ ಚಿಕನ್ ತಂದಿದ್ದೀನಿ, ಅಂದ್ರೆ ಸಾಫ್ಟ್ ಬೇಗ ಬೇಯೋಂಥದ್ದು. ಯಾವಾಗೂ ನಾಟಿ ಕೋಳಿ ತರ್ತಾ ಇದ್ವಿ, ಇವತ್ತು ಬೇಗ ಮಾಡ್ಬೇಕಾಗಿತ್ತಲ್ವಾ, ಹಾಗಾಗಿ ನಾರ್ಮಲ್ಗೆ ತಂದಿದ್ವಿ. ಸೊ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕೊಂಡು ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಅಕ್ಕಿ ಹಾಕೊಂಡಿದ್ದೀನಿ. ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ದಮ್ ಇಡ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಇಷ್ಟೇ ಈಸಿಯಾಗಿ ಆರಾಮಾಗಿ ಮಾಡ್ಕೊಬೋದು. ಮುಂಚೆ ಎಲ್ಲ ನಾನು ಮೊಸರೆಲ್ಲ ಹಾಕ್ತಾ ಇದ್ದೆ, ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ. ಡಾಕ್ಟರ್ ಹೇಳಿದ್ರು ಮೊಸರನ್ನ ಎಣ್ಣೆಲಿ ಫ್ರೈ ಮಾಡಬಾರ್ದು ಅಂತ. ಅವ್ರು ಹೇಳ್ದಾಗ್ಲಿಂದ ನಾನು ಅವತ್ತೇ ಲಾಸ್ಟ್ ಅಡಿಗೆಯಲ್ಲಿ ನಾನು ಮೊಸರನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ನಮ್ಮ ಯಜಮಾನ್ರು ಹೇಳಿದ್ರು ಮೊಸರು ಹಾಕಿ ಮಾಡು ಅಂತ, ಅವ್ರಿಗೂ ಹೇಳಿದೆ ಈ ತರ ಹೇಳಿದ್ರು. ಇವಾಗ ಏನು ಸೈಡ್ ಎಫೆಕ್ಟ್ ಆಗಲ್ಲ, ಆಮೇಲೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ, ಹಂಗಾಗಿ ಹಾಕಲ್ಲ ಅಂತೇಳಿ ಹಾಗೆ ಬಿರಿಯಾನಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ಬಂದು ಬೋಟಿ ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ, ಟೊಮೊಟೊ, ಆಮೇಲೆ ಚಕ್ಕೆ, ಲವಂಗ, ಸೋಂಪು ಕಾಳು, ಕಡಲೆಪಪ್ಪು, ಗಸಗಸೆ, ಕೊತ್ತಂಬರಿ ಸೊಪ್ಪು, ಪುದೀನ, ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳೋದು. ಇನ್ನೊಂದ್ ಕಡೆ ಬೋಟಿನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಅರಿಶಿನ, ಉಪ್ಪು ಹಾಕಿ 2 ವಿಸಿಲ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ ಚೆನ್ನಾಗಿ ದಮ್ ಹಿಡಿದು ಬಿರಿಯಾನಿ ರೆಡಿ ಆಯ್ತು. ತುಂಬಾನೇ ಟೇಸ್ಟಿ ಆಗಿತ್ತು. ನಾನು ಹೇಳಿರೋ ಮೆಥಡ್ ಅಲ್ಲಿ ಮಾಡಿ ನೋಡಿ. ನಾನು ತುಂಬಾನೇ ರೆಸಿಪಿ ಶೇರ್ ಮಾಡಿದ್ದೀನಿ, ಬಿರಿಯಾನಿ ರೆಸಿಪಿ. ಹಾಗಾಗಿ ಈಗ ನೋಡಿ 2 ವಿಸಿಲ್ ತಗೊಂಡಿದ್ದೀನಿ, ಬೋಟಿ ಚೆನ್ನಾಗಿ ಬೆಂದಿದೆ. ಇವಾಗ ಹೆಸರು ಕಾಳು ಹಾಕಿ ಮತ್ತೆ ಇನ್ನೊಂದು ತಪ್ಪಲೆಗೆ ಇದನ್ನ ಶಿಫ್ಟ್ ಮಾಡ್ಕೊಂಡು ಮಸಾಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂತೀನಿ.
ಸೊ ನೀವು ಕುಕ್ಕರ್ ಅಲ್ಲಿ ಕೂಡ ಹೆಸರು ಕಾಳು ಮತ್ತೆ ಮಸಾಲೆ ಹಾಕಿ ಕೂಡ ಬೇಯಿಸ್ಕೊಬಹುದು. ಇನ್ನೊಂದು ಬಿಸಿಲ್ ತಗೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ನಾನು ಹೆಸರು ಕಾಳು ನುಣ್ಣಗಾಗ್ಬೋದೇನೋ ಅಂತ ಹೇಳಿ ನಾನು ತಪ್ಲೆಗೆ ಹೆಸರು ಕಾಳು ಮತ್ತೆ ಬೋಟಿನ 2 ವಿಸಿಲ್ ತಗೊಂಡಿದ್ನಲ್ವಾ, ಅದನ್ನ ಮಿಕ್ಸ್ ಮಾಡ್ಕೊಂಡು ಮಸಾಲ ರುಬ್ಬಿಟ್ಕೊಂಡಿದ್ದೀನಲ್ವಾ ಅದನ್ನು ಆ್ಯಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹೆಸರು ಕಾಳು ಮತ್ತೆ ಬೋಟಿ ಚೆನ್ನಾಗಿ ಬೇಯೋ ಗಂಟ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೋಟಿ ಸಾಂಬಾರ್ ರೆಡಿ ಆಗುತ್ತೆ. ಮತ್ತೆ ನಿಮ್ಗೆ ಸಾಂಬಾರ್ ಗಟ್ಟಿಗೆ ಬೇಕಂದ್ರೆ ಸ್ವಲ್ಪ ನೀರ್ನ ಆ್ಯಡ್ ಮಾಡ್ಕೊಬಹುದು. ಇಲ್ಲ ನಮ್ಗೆ ಸ್ವಲ್ಪ ಗೊಜ್ಜಾಗಿ ಗಟ್ಟಿಗೆ ಬೇಕಂತ ಹೇಳಿದ್ರೆ ಗಟ್ಟಿ ಕೂಡ ಮಾಡ್ಕೊಬಹುದು. ಸೊ ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಂಡೇ ವಿಡಿಯೋ ಬಂದು ಸಿಂಪಲ್ ಆಗಿ ನಾನ್ ವೆಜ್ ರೆಸಿಪಿನ ಶೇರ್ ಮಾಡಿದ್ದೀನಿ.